ಹಲೋ ಗಾಯ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸ್ ಒಳಗೆ ಸೆಕೆಂಡ್ ಪಿ ಯು ಸಿ ಇಂಗ್ಲೀಷ್ ಲೆಸನ್ ಅ ಸನ್ನಿ ಮಾರ್ನಿಂಗ್ ಇದರದ್ದು ಶಾರ್ಟಾಗಿ ಸಮ್ರಿ ನೋಡೋಣಂತ. ದ ಪ್ಲೇ ಸನ್ನಿ ಮಾರ್ನಿಂಗ್ ಈಸ್ ರಿಟರ್ನ್ ಬೈ ಸರ್ಫಿನ್ ಆ್ಯಂಡ್ ಜಾಯಕ್ವಿನ್ ಅಂತಂದ್ರೆ ಇಬ್ಬರು ಬ್ರದರ್ಸ್ ಕೂಡಿ ಈ ಒಂದು ಸನ್ನಿ ಮಾರ್ನಿಂಗ್ ಅನ್ನೋ ಲೆಸನ್ನ ಬರೀತಾರೆ. ಇದ್ರೊಳಗೆ ಏನಿದೆ ಅಂದ್ರೆ ಇಟ್ ಟೆಲ್ಸ್ ದ ಸ್ಟೋರಿ ಆಫ್ ಡಾನ್ ಗೊಂಜೋಲೋ ಆ್ಯಂಡ್ ಡಾನಾ ಲಾರಾ ಹೂ ವೇರ್ ಪ್ಯಾಸಿನೇಟೆಡ್ ಲವರ್ಸ್ ಅಟ್ ದೇರ್ ಯಂಗ್ ಏಜ್ ಅಂತಂದ್ರೆ ಡಾನ್ ಗೊಂಜೋಲ್ ಮತ್ತು ಡಾನಾ ಲಾರಾ ಅನ್ನೋರು ಅವ್ರದ್ದು ಯಂಗ್ ಏಜ್ ಒಳಗೆ ಏನು ಪ್ರೇಮಿಗಳಾಗಿರ್ತಾರಲ್ಲ ಅದು ಈ ಒಂದು ಸ್ಟೋರಿ ಒಳಗಿದೆ. ನೆಕ್ಸ್ಟ್, ಬಟ್ ದೇರ್ ಲವ್ ಈಸ್ ನಾಟ್ ಅ ಸಕ್ಸಸ್ಫುಲ್ ಒನ್ ಹ್ಯಾಸ್ ದೇ ಹ್ಯಾಡ್ ಟು ಸೆಪರೇಟ್ ಫ್ರಮ್ ಈಚ್ ಅದರ್ ಇನ್ ಲೈಫ್ ಅಂತಂದ್ರೆ ಅವ್ರದ್ದು ಒಂದು ಲವ್ ಸ್ಟೋರಿ ಏನಿರ್ತಲ್ಲ ಅದು ಸಕ್ಸಸ್ಫುಲ್ ಆಗಿರಂಗಿಲ್ಲ. ಅವ್ರ ಜೀವನದೊಳಗೆ ಅವರಿಬ್ಬರು ಬೇರೆ ಬೇರೆ ಆಗ್ತಾರೆ. The play begins in a sunny morning at a park where Donna Laura is feeding breadcrumbs to the peons and Don Gonzalo enters. ಅಂತಂದರೆ ಏನು ಈ ಒಂದು ಪ್ಲೇ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಒಂದು ಶುಭ ಮುಂಜಾನೆಯ ಸಂದರ್ಭದೊಳಗೆ ಪಾರ್ಕ್ ಒಳಗೆ ಡಾನಾ ಲಾರಾ ಏನಿರ್ತಾಳಲ್ಲ ಪಾರಿವಾಳಗಳಿಗೆ ಅವಳು ಬ್ರೆಡ್ ಕಮ್ಸ್ನ ಹಾಕ್ತಿರ್ತಾಳೆ. ಅಂಥ ಸಂದರ್ಭದೊಳಗೆ ಡಾನ್ ಗೊಂಜೋಲೋ ಆ ಒಂದು ಪಾರ್ಕ್ಗೆ ಎಂಟರ್ ಆಗ್ತಾರೆ. Next, he was a gentleman of 70, gouty and impatient, and Laura was a graceful, white-haired lady about 70. ಅಂತಂದರೆ ಡಾನ್ ಗೊಂಜೋಲೋ ಏನಿರ್ತಾನಲ್ಲ ಅವನು ಒಂದು 70ರ ವಯಸ್ಸಿನಲ್ಲೂ ಕೂಡ ಒಂದು ತಾಳ್ಮೆ ಇಲ್ಲದಂಥ ವ್ಯಕ್ತಿಯಾಗಿರ್ತಾನೆ. ಹಾಗೆಯೇ ಡಾನಾ ಲಾರಾ ಏನಿರ್ತಾಳಲ್ಲ ಅವಳು 70ರ ವಯಸ್ಸಿನಲ್ಲಿ ಅವಳು ಕೂದಲೆಲ್ಲ ಬಿಳಿಯಾಗಿರ್ತವೆ, ಆದರೂ ಕೂಡ ಅವಳು ತುಂಬ ಸುಂದರವಾಗಿರ್ತಾಳೆ ಅಂತ ಹೇಳ್ತಿದ್ದಾರೆ. Conversation between Laura and Gonzalo began sarcastically, accusing each other for encroaching their private space. ಏನಂತಂದರೆ ಗೊಂಜೋಲೋ ಮತ್ತು ಲಾರಾ ಏನಿರ್ತಾರಲ್ಲ ಅವ್ರು ಮಾತಾಡ್ಕೋತಾ ಅವ್ರಿಗೆ ವ್ಯಂಗ್ಯ ಮಾಡ್ತಾರೆ. ಏನಂತಂದರೆ ಅವರು ಒಂದು ವೈಯಕ್ತಿಕವಾದಂತಹ ವಿಷಯದೊಳಗೆ ಇಬ್ಬರು ಭಾಗಿಯಾಗ್ತಿದ್ದಾರೆ ಅಂತ ವ್ಯಂಗ್ಯ ಮಾಡ್ಕೊತ ಅವರು ಇಬ್ಬರಿಗೂ ಮಾತುಕತೆ ನಡೀತಾ ಇದೆ. Next, a pinch of snuff made peace between them and they began to talk in a friendly manner. ಅಂತಂದ್ರೆ ಪಿಂಚ್ ಆಫ್ ಸ್ನಫ್ ಅಂತಂದರೆ ಒಂದು ಅದು ನಶಮುಕ್ತವಾದಂಥ ಏನೋ ಒಂದು ತಿನ್ನುವಂಥ ಪದಾರ್ಥ. ಅದನ್ನು ತಿಂದ ನಂತರ ಅವರಿಬ್ಬರು ಏನು ಮಾಡ್ತಾರೆ ಅಂತಂದರೆ ಫ್ರೆಂಡ್ಲಿಯಾಗಿ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. They came to know that they were lovers in their youth but hid their true ಐಡೆಂಟಿಟಿ ಥ್ರೂ ಔಟ್ ದೇರ್ ಕನ್ವರ್ಜೇಷನ್ ಅಂತಂದ್ರೆ ಅವ್ರು ಮಾತಾಡ್ತಾ ಅವ್ರಿಗೇನು ಗೊತ್ತಾಗುತ್ತೆ ಅಂದರೆ ಅವರು ಒಂದು ಯವನಾವಸ್ಥೆ ಒಳಗೆ ಇಬ್ಬರು ಕೂಡ ಪ್ರೇಮಿಗಳಾಗಿದ್ದರು ಅನ್ನೋದವ್ರಿಗೆ ಗೊತ್ತಾಗುತ್ತೆ. ಬಟ್ ಇಬ್ಬರು ಕೂಡ ಅದನ್ನು ಹೈಡ್ ಮಾಡ್ತಾರೆ, ಅಂದರೆ ಅದನ್ನು ಒಬ್ರಿಗೊಬ್ಬರು ಹಂಚಿಕೊಳ್ಳಂಗಿಲ್ಲ, ಹೈಡ್ ಮಾಡಿ ಇಟ್ಕೋತಾರೆ ಅಂತ ಹೇಳ್ತಾರೆ. ನೆಕ್ಸ್ಟ್, Laura was in love with Gonzalo, but her parents wanted her to marry a merchant whom she disliked. ಅಂತಂದರೆ ಏನು ಡಾನಾ ಲಾರಾ ಇರ್ತಾಳಲ್ಲ ಅವಳು ಡಾನ್ ಗೊಂಜೋಲೋನ ಲವ್ ಮಾಡ್ತಿರ್ತಾಳೆ, ಬಟ್ ಅದು ಅವ್ರ ಪೇರೆಂಟ್ಸ್ಗೇನು ಇಷ್ಟ ಇರೋಂಗಿಲ್ಲ. ಹಾಗಾಗಿ ಅವರು ಮರ್ಚೆಂಟ್ ಜೊತೆ ಅವಳ ಮದುವೆನ ಫಿಕ್ಸ್ ಮಾಡ್ತಾರೆ, ಬಟ್ ಅದು ಅವಳಿಗೆ ಇಷ್ಟ ಇರೋಂಗಿಲ್ಲ. ನೆಕ್ಸ್ಟ್, one day there was a quarrel between Gonzalo and the merchant in which the merchant was badly wounded. ಅಂತಂದರೆ ಏನು ಡಾನಾ ಲಾರಾ ಅವ್ರ ಪೇರೆಂಟ್ಸ್ ಅವಳಿಗೆ ಮದುವೆಯನ್ನು ಫಿಕ್ಸ್ ಮಾಡಿರ್ತಾರಲ್ಲ ಮರ್ಚೆಂಟ್ ಜೊತೆ ಏನು ಇವ ಡಾನ್ ಗೊಂಜೋಲೋ ಇರ್ತಾನಲ್ಲ ಒಂದ್ಸಲ ಜಗಳ ಮಾಡ್ತಾನೆ. ಆ ಒಂದು ಸಂದರ್ಭದೊಳಗೆ ಅವ ಮರ್ಚೆಂಟ್ಗೆ ತುಂಬ ಗಾಯಗಳಾಗಿರ್ತವೆ. Gonzalo fled from his hometown to Madrid and there was no communication between them thereafter. ಅಂತಂದರೆ ಇದೊಂದು ಘಟನೆ ನಡೆದ ನಂತರ ಗೊಂಜೋಲೋ ಏನಿರ್ತಾನಲ್ಲ ಅವನು ಆ ಒಂದು ಊರನ್ನ ಬಿಟ್ಟು ಬೇರೆ ಕಡೆ ಹೋಗ್ತಾನೆ. ಇದಾದ ನಂತರ ಅವರಿಬ್ಬರ ನಡುವೆ ಯಾವುದೇ ರೀತಿಯ ಕಮ್ಯುನಿಕೇಷನ್ ನಡೆದಿರಂಗಿಲ್ಲ. ಆಫ್ಟರ್ 3 months, Gonzalo run off to Paris with ballet dancer and Laura got married after 2 years. ಅಂತಂದರೆ ಈ ಒಂದು ಘಟನೆ ನಡೆದ ನಂತರ ಗೊಂಜೋಲೋ ಏನಿರ್ತಾನಲ್ಲ ಅವ ಪ್ಯಾರಿಸ್ಗೆ ಹೋಗ್ತಾನೆ. ಯಾರ ಜೊತೆ ಅಂದರೆ ಬ್ಯಾಲೆಟ್ ಡ್ಯಾನ್ಸರ್ ಅನ್ನೋವ್ರ ಜೊತೆ ಅವನು ಪ್ಯಾರಿಸ್ಗೆ ಹೋಗ್ತಾನೆ. ಇದಾದಮೇಲೆ ಲಾರಾ ಏನಿರ್ತಾಳಲ್ಲ ಅವಳು ಮರ್ಚೆಂಟ್ ಜೊತೆ 2 ವರ್ಷ ಆದಮೇಲೆ ಮದುವೆ ಆಗ್ತಾಳೆ. ಇವನಿಗೋಸ್ಕರ ಕಾದು 2 ವರ್ಷ ನೆಕ್ಸ್ಟ್ ಅವ ಮರ್ಚೆಂಟ್ ಜೊತೆನ ಮದುವೆ ಆಗಿಬಿಡ್ತಾಳೆ ಅವಳು. Even after realizing each other, they did not reveal their true identity but framed stories about their deaths. ಅಂತಂದ್ರೆ
ಮಾತಾಡ್ಕೋತಾ ಅವ್ರಿಗೆ ಅವರು ಯೌವನಾವಸ್ಥೆ ಒಳಗೆ ಪ್ರೇಮಿಗಳಾಗಿದ್ದರು ಅನ್ನೋದು ಕೂಡ ಅರ್ಥ ಆಗುತ್ತೆ. ಆ ಅರ್ಥ ಆದಮೇಲೆ ಅವರು ತಮ್ಮ ಒಂದು ಕ್ಯಾರೆಕ್ಟರ್ ಇರುತ್ತಲ್ಲ ಅದರದ್ದು ಒಂದು ಸಾವಿನ ಸುಳ್ಳು ಕಥೆಯನ್ನು ಕಟ್ತಾ ಹೋಗ್ತಾರೆ. ಅದು ಹೇಗಿದೆ ಅಂತ ನೆಕ್ಸ್ಟ್ ಇದೆ. Laura lied herself to be the friend of the real Laura and Gonzalo has the cousin of the dead Gonzalo. ಅಂತಂದರೆ ಲಾರಾ ಏನಿರ್ತಾಳಲ್ಲ ಅವಳು ನಾನು ಲಾರಾ ಅಲ್ಲ, ಲಾರಾ ಇದ್ದಲ್ಲ ಅವಳ ಫ್ರೆಂಡ್ ಅಂತ ಹೇಳ್ತಾಳೆ. ಹಾಗೆ ಗೊಂಜಾಲೋ ಏನಂತ ಹೇಳ್ತಾಳೆ ಅಂದರೆ ಅವಳ ಮುಂದೆ ನಾನು ಕೂಡ ಗೊಂಜಾಲೋ ಇದ್ನಲ್ಲ ಅವನ ಕಸಿನ್ ನಾನು ಅಂತ ಈ ರೀತಿಯಾಗಿ ಹೇಳ್ತಾ ಹೋಗ್ತಾರೆ. ಅಂದರೆ ಲಾರಾ ಸತ್ತಿದ್ದಾಳ, ಅವಳ ಫ್ರೆಂಡ್ ನಾನು. ನೆಕ್ಸ್ಟ್ ಗೊಂಜಾಲೋ ಏನು ಹೇಳ್ತಾರೆ ಅಂದರೆ ಅವ ಏನು ಗೊಂಜಾಲೋ ಇದ್ನಲ್ಲ ಅವ ಸತ್ತಾನ, ಅವನ ಫ್ರೆಂಡ್ ಅವನ ಕಸಿನ್ ನಾನಂತ ಗೊಂಜಾಲೋ. ಈ ರೀತಿಯಾಗಿ ಇಬ್ಬರು ಕೂಡ ತಮ್ಮ ಕ್ಯಾರೆಕ್ಟರ್ ಡೆಡ್ ಬಗ್ಗೆ ಹೇಳ್ಕೊತ ಹೋಗ್ತಾರೆ, ಸುಳ್ಳು ಕಥೆನ ಕಟ್ತಾ ಹೋಗ್ತಾರೆ. ನೆಕ್ಸ್ಟ್ ದ ಪ್ಲೇ ಎಂಡ್ಸ್ ವಿತ್ ದ ಹೋಪ್ ಆಫ್ ದೇರ್ ಮೀಟಿಂಗ್ ದ ನೆಕ್ಸ್ಟ್ ಮಾರ್ನಿಂಗ್. ಅಂತಂದ್ರೆ ಈ ಒಂದು ಸ್ಟೋರಿ ಹೆಂಗೆ ಎಂಡ್ ಆಗುತ್ತೆ ಅಂತಂದ್ರೆ ಇಬ್ಬರು ಕೂಡ ಒಂದು ಹೋಪ್ನ ಇಟ್ಟುಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ಇಬ್ಬರು ಮೀಟ್ ಆಗ್ತೀವಿ ಅಂತ ಇಟ್ಟುಕೊಂಡು ಈ ಒಂದು ಸ್ಟೋರಿ ಎಂಡ್ ಆಗುತ್ತೆ. ಇಷ್ಟೇ ಇದರದೊಂದು ಶಾರ್ಟ್ ಸಮ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. Click bell button and get first notification.